ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಇದು ವಿಶೇಷವಾಗಿ ಗೂಡ್ಸ್ ವಾಹನಗಳಿಗೆ ಸಂಬಂಧಪಟ್ಟ ಒಂದು ಮನವಿ. ಇದೇ ತಿಂಗಳು 23ನೇ ತಾರೀಕು 6ನೇ ತಿಂಗಳು 2026ನೇ ತಾರೀಕು ನಮ್ಮ ಸ್ನೇಹಿತರಾದಂತಹ ನೊಂದ ಚಾಲಕರ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ರಾಜೂರವರು ಒಂದು ಮೌನವಾಗಿ ಪ್ರತಿಭಟನೆಯನ್ನು ಪೋರ್ಟರ್ನ ಸಂಸ್ಥೆ ಆಡುಗೋಡಿ ಮುಖ್ಯ ಕಚೇರಿಗೆ ಹೋಗೋದ್ರ ಮುಖಾಂತರವಾಗಿ ಒಂದು ಒಳ್ಳೆ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದು ನಿಜವಾಗ್ಲೂ ಕೂಡ ಚಾಲಕರಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂತಹ ಸಂದರ್ಭ. ಇಲ್ಲಿ ಒಗ್ಗಟ್ಟನ್ನು ಮುರಿಯುವಂತಹ ಕೆಲಸ ಕಾರ್ಯಗಳನ್ನು ಹಲವಾರು ಜನಗಳು ಮತ್ತು ಸಂಸ್ಥೆಗಳು ಮಾಡ್ತಾ ಇದ್ರು ಕೂಡ ಈ ಎಲ್ಲದರ ವಿರುದ್ಧವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಂತಹ ಸಂದರ್ಭಗಳಲ್ಲಿ, ಹೋರಾಟಕ್ಕೆ ಕರೆ ಕೊಟ್ಟಂತಹ ಸಂದರ್ಭಗಳಲ್ಲಿ ನಮ್ಮ ಒಗ್ಗಟ್ಟಿನ ಪ್ರದರ್ಶನವನ್ನು ನಾವು ಹೇಗೆ ಮಾಡ್ತೀವಿ ಅಂತಕ್ಕಂಥದ್ದು ಬಹುಮುಖ್ಯವಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಒಂದು ಶಕ್ತಿಯುತ ಹೋರಾಟ ಎಂತಹ ಕೆಲಸ ಕಾರ್ಯಗಳನ್ನು ತನ್ನ ಬದಲಾವಣೆಯನ್ನು ಮಾಡುವಂತಹ ಶಕ್ತಿಯನ್ನು ಹೋರಾಟಗಳು ಹೊಂದಿರ್ತದೆ. ಈ ಹೋರಾಟಕ್ಕೆ ಬೇಕಾಗಿರ್ತಕ್ಕಂಥದ್ದು ತಮ್ಮೆಲ್ಲರ ಬೆಂಬಲ. 22ನೇ ತಾರೀಕು ಸಂಜೆಯಿಂದಲೇ ತಾವೆಲ್ಲರೂ ಕೂಡ ಆಫ್ಲೈನ್ಗೆ ಹೋಗೋದ್ರ ಮುಖಾಂತರವಾಗಿ, ಕಂಪನಿಯ ವಿರುದ್ಧವಾಗಿ ತಮ್ಮ ಮೌನವಾದ ಪ್ರತಿಭಟನೆಯ ಮುಖಾಂತರವಾಗಿ ಬಹುದೊಡ್ಡ ಅಸ್ತ್ರವನ್ನು ತಾವುಗಳು ಶಕ್ತಿ ಮತ್ತು ಒಗ್ಗಟ್ಟು ಮತ್ತು ಪ್ರತಿಭಟನೆಯ ಜಾಗದಲ್ಲಿ ತಮ್ಮ ಒಂದು ಬಹುಸಂಖ್ಯಾತವಾದಂತಹ ತಮ್ಮ ಸ್ನೇಹ, ಬಂಧು ಬಳಗ ಮತ್ತು ನಿಮ್ಮ ವೃತ್ತಿಯಲ್ಲಿರ್ತಕ್ಕಂತಹ ನಿಮ್ಮ ಇತರೆ ಸ್ನೇಹಿತರುಗಳನ್ನು ಕೂಡ ಕರ್ಕೊಂಡು ಬಂದು ಈ ಒಂದು ಹೋರಾಟವನ್ನು ಶಕ್ತಿಯುತವಾಗಿ ಇಂತಹ ಸಂಸ್ಥೆಗಳ ವಿರುದ್ಧವಾಗಿ ನಾವೆಲ್ಲರೂ ಕನ್ನಡಿಗರು ಒಗ್ಗಟ್ಟಾಗಿದ್ದೀವಿ ಅಂತಕ್ಕಂತಹ ಒಂದು ಬಹುದೊಡ್ಡ ಶಕ್ತಿಯ ಪ್ರದರ್ಶನ ಅವಶ್ಯಕತೆ ಇರೋದ್ರಿಂದ ತಾವೆಲ್ಲರೂ ಕೂಡ ಬರ್ತೀರಿ, ಆಗಮಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸ್ತೀರಾ ಅಂತೇಳಿ ಬಹು ನಿರೀಕ್ಷಿತವಾಗಿ ನಾವು ಕೂಡ ಕಾಯ್ತಾ ಇರ್ತೇವೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನೊಂದ ಚಾಲಕರ ವೇದಿಕೆಯಿಂದ ರಾಜು ಮಾತಾಡ್ತಾ ಇರೋದು. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ, 23/6/2026 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಶಾಂತಿಯುತವಾಗಿ ಒಮ್ಮತದಿಂದ ಗುಡ್ಸ್ ಚಾಲಕರು ಹಾಗೂ ಮಾಲೀಕರು ಎಲ್ಲರೂ ಕೂಡ ಆಡುಗೋಡಿಲಿರುವಂತಹ ಈ ಪೋರ್ಟ್ ಸಂಸ್ಥೆ ಹತ್ರ ಪ್ರತಿಯೊಬ್ಬರು ಕೂಡ ಬನ್ನಿ ಅಂತೇಳಿ ಈ ಮುಖಾಂತರವಾಗಿ ತಿಳಿಸ್ಕೊಡ್ತೀನಿ. ಎಲ್ಲ ಚಾಲಕರಿಗೂ ಒಂದು ವಿನಂತಿ, ವಾರ್ಡ್ ಅಧ್ಯಕ್ಷ ಆಗಿರ್ಬೋದು, ಕ್ಷೇತ್ರ ಅಧ್ಯಕ್ಷರಾಗಿರ್ಬೋದು, ಇಲ್ಲ ಬೇರೆ ವೇದಿಕೆಯಲ್ಲಿ ಇರುವಂತರಾಗಿರ್ಬೋದು, ಇಲ್ಲ ಬೇರೆ ಗ್ರೂಪಲ್ಲಿ ಇರುವಂತಾಗಿರ್ಬೋದು, ಎಲ್ಲ ಚಾಲಕರಿಗೂ ಎಲ್ಲ ಮಾಲೀಕರಿಗೂ ನಾನು ಒಂದೇ ಒಂದು ಮನವಿ, ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಸೋಮವಾರ ಸಂಜೆ 4 ಗಂಟೆಯಿಂದಾನೆ ಆದಷ್ಟು ಆಫ್ಲೈನ್ಗೆ ಹೋಗುವಂಥ ಕೆಲಸಗಳು ಎಲ್ಲರೂ ಮಾಡಬೇಕು. ಏನು ನೀವು ಆಪ್ ಆಧಾರಿತ ಕಂಪ್ನಿಗಳಲ್ಲಿ ಇದ್ದೀರಾ, ಆ ಕಂಪ್ನಿಗಳನ್ನ ಯಾವುದೇ ಆಗಲಿ, ಅಂಕಲ್ ಡೆಲಿವರಿ ಆಗಲಿ, ಪೋರ್ಟರ್ ಆಗಲಿ, ಮತ್ತೊಂದಾಗಲಿ, ಯಾವುದೇ ಆಗಲಿ, ಚಾಲಕರು ಒಮ್ಮತದಿಂದ ನಿರ್ಧಾರ ತಗೊಬೇಕು ಅಂತ ಹೇಳಿದ್ರೆ, ಚಾಲಕರಿಗೆ ಜಯ ಸಿಕ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಆಫ್ಲೈನ್ಗೆ ಹೋಗುವಂಥ ಕೆಲಸಗಳಾಗಬೇಕು. ಪ್ರತಿಯೊಬ್ಬರು ಕೂಡ ಗಾಡಿನ ಮನೆಗಳ ಹತ್ರ ನಿಲ್ಲಿಸುವಂಥ ವ್ಯವಸ್ಥೆಗಳಾಗಬೇಕು. ಯಾವುದೇ ಕಾರಣಕ್ಕೆ ಡ್ಯೂಟಿ ಮಾಡದಿದ್ದಂಗೆ ಆಗಬೇಕು. ಎಷ್ಟು ಜನ ಬೆಂಬಲವಾಗಿ ನಿಂತ್ಕೊಬೇಕು, ಎಷ್ಟು ಜನ ಬೆಂಬಲವಾಗಿ ಬರಬೇಕು ಅನ್ಕೊಂಡಿರೋ ಆದಷ್ಟು ಕೂಡ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಬರೆದಿರುವಂಥ ಆ ಗೌರವ ನಾವು ಕೂಡ ಕಾಪಾಡಬೇಕಾಗುತ್ತೆ. ಅದಕ್ಕೆ ತಲೆ ಬಗ್ಬೇಕಾಗುತ್ತೆ. ಪ್ರತಿಯೊಂದನ್ನು ಕೂಡ ನ್ಯಾಯಯುತವಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಎಲ್ಲಿ ಅನ್ಯಾಯ ಆಯ್ತಾ ಇದೆ ಅದ್ರ ವಿರುದ್ಧ ನಾವು ಹೋರಾಟಕ್ಕೆ ಒಂದು ಧ್ವನಿ ಆಗಬೇಕಾಗುತ್ತೆ. ಸರ್ಕಾರಕ್ಕೂ ಕೂಡ ಒಂದು ಎಚ್ಚರಿಕೆ ಆಗಬೇಕಾಗುತ್ತೆ. ಅಧಿಕಾರಿಗಳು ಕೂಡ ಒಂದು ಪಾಠ ಆಗಬೇಕಾಗುತ್ತೆ. ಯಾರು ಈ ಸಚಿವರು ಇದ್ದಾರೆ ಅವ್ರಿಗೂ ಕೂಡ ಮನವರಿಕೆ ಆಗಬೇಕಾಗುತ್ತೆ. ಎಲ್ಲರಿಗೂ ಕೂಡ ಗೊತ್ತಿದೆ, ಆದಷ್ಟು ಕೂಡ ಏನಾದರೂ ನಾವು ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ನಾವು ಫ್ರೀಡಂ ಪಾರ್ಕಲ್ಲಿ ಮಾಡಬೇಕಾಗುತ್ತೆ. ಅದನ್ನ ಧಿಕ್ಕರಿಸಿ ಅಂತ ಒಂದು ವ್ಯವಸ್ಥೆಗೆ ಇವತ್ತು ಬಂದು ನಾವು ರೋಡ್ಗಿಳಿದು ಒಂದು ಹೋರಾಟಕ್ಕೆ ಒಂದು ಹೆಜ್ಜೆ ಇಡ್ತಾ ಇದೀವಿ ಅಂತ ಹೇಳಿದ್ರೆ, ಏನೇ ಬಂದ್ರು ಏನೇ ಆದ್ರೂ ಕೂಡ ನಾವು ನಿಂತ್ಕೊಳ್ಳೋಂಥ ಒಂದು ಶಕ್ತಿ ಇದೆ. ಚಾಲಕರೆಲ್ಲ ಒಂದು ಬೇರೆ ರೀತಿಲಿ ಇದ್ದಾರೆ ಅನ್ನೋದನ್ನ ತೋರಿಸ್ಕೊಡ್ಬೇಕು ಅನ್ನೋ ಕಾರಣದಿಂದ ಈ ನಿಟ್ಟಿನ ಹೆಜ್ಜೆನ ಇಡ್ತಾ ಇದ್ದೀನಿ. ಎಲ್ಲರೂ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತು, 2021ರಿಂದ ಸತತವಾಗಿ ಎಲ್ಲ ಅಧಿಕಾರಿಗಳು ಎಲ್ಲ ಇವ್ರಿಗೂ ಕೂಡ ಕೈಕಾಲು ಇಟ್ಕೊಂಡು ಮಾತಾಡ್ಕೊಂಡು ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳ್ಕೊಂಡು ಬಂದಾಯ್ತು. ಇವತ್ತು ಚಾಲಕರು ರೋಸೋಗಿ, ಮಾಲೀಕರು ರೋಸೋಗಿ ನಾವು ಒಂದು ದಿಟ್ಟ ಹೆಜ್ಜೆನ ಎತ್ಕೊಂತಾ ಇದೀವಿ. ಅದು ಕೂಡ ಬೇರೆ ದಿಟ್ಟಲ್ಲಿ, ಅರ್ಥ ಆಯ್ತಾ? ನಮ್ಮ ಆಲೋಚನೆ ಬೇರೆ ರೀತಿಲಿ ಇದೆ. ನಮ್ಮ ಆಲೋಚನೆಗೆ ತಕ್ಕಂತೆ ಒಂದು ನ್ಯಾಯ ಸಿಕ್ಕುವಂತ ವ್ಯವಸ್ಥೆ ಆಗುತ್ತೆ. ಇಲ್ಲಿ ಬರೋಂಥವ್ರು ಪ್ರತಿಯೊಬ್ಬರನ್ನು ಕೂಡ ನಾನು ಮಾತಾಡ್ತೀನಿ ಕೇಳಿ. ನಿಮ್ಗೆ ಇಲ್ಲಿ ಊಟದ ವ್ಯವಸ್ಥೆ, ಚೇರಿನ ವ್ಯವಸ್ಥೆ, ಇಲ್ಲ ಫ್ಯಾನಿನ ವ್ಯವಸ್ಥೆ ನಾವು ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ರಾಜಕೀಯ ನಾಯಕನಲ್ಲ, ಅಥವಾ ಸಾಮಾನ್ಯ ನಿಮ್ ತರ ನಂತರ ಒಬ್ಬ ಚಾಲಕ. ಆ ಚಾಲಕನ ಕಷ್ಟನ ಒಬ್ಬ ಚಾಲಕನಿಗೆ ಹೇಳ್ಬೇಕು ಅಂತೇಳಿ ನಾನು 23/6/2026 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಬರ್ತಾ ಇದ್ದೀನಿ. ನೀವೆಲ್ಲರೂ ಬನ್ನಿ, ನಾನು ಹೇಳ್ತೀನಿ ಕೇಳಿ. ಇದು ಶಾಂತಿಯ ಸಭೆ. ನಮ್ಮ ಹಕ್ಕನ್ನ ನಾವು ಪಡೆಯೋ ಗಂಟ ಮೌನದ ಸಭೆ. ಯಾರೇ ಬರ್ಲಿ, ಎಲ್ಲೇ ಬರ್ಲಿ, ಅವ್ರು ಏನೇ ಬಂದು ನಮ್ಮ ಹತ್ರ ನಿಂತ್ಕೊಂಡು ಮಾತಾಡಿ ಬಗೆಹರಿಸುವಂತ ಗಂಟ ಎದೊಳಂತ ವ್ಯವಸ್ಥೆನೇ ಇಲ್ಲ. ಪ್ರತಿಯೊಬ್ಬ ಚಾಲಕನು ಸೋಮವಾರ ಸಂಜೆ 4 ಗಂಟೆಯಿಂದ ಪ್ರತಿಯೊಬ್ಬರನ್ನು ಕೂಡ ಗುಡ್ ಚಾಲಕರಿಗೂ ಹಾಗೂ ಮಾಲೀಕರಿಗೂ ನೀವು ಬೆಂಬಲ ಕೊಡಬೇಕು. ಪ್ರತಿಯೊಬ್ಬರು ಕೂಡ ಈ ಆಫ್ಲೈನ್ ಮಾಡುವಂತ ವ್ಯವಸ್ಥೆಗಳ ಮಾಡಬೇಕು. ಈ ಆನ್ಲೈನ್ ಸಂಸ್ಥೆನ ಧಿಕ್ಕರಿಸುವಂತ ವ್ಯವಸ್ಥೆಗಳನ್ನ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಡುವಂಥದ್ದು, ವ್ಯಕ್ತಪಡಿಸುವಂಥದ್ದು ಮಾಡಬೇಕು. ಇನ್ನೊಬ್ಬ ಚಾಲಕರಿಗೆ ನಾನು ಕೂಡ ಒಬ್ಬ ನಾಯಕ ಅನ್ನೋದನ್ನ ಮನವರಿಕೆ ಮಾಡ್ಕೊಡ್ಬೇಕು. ಇವತ್ತೆಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ರೆ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಸಿಕ್ಕುವಂತ ವ್ಯವಸ್ಥೆಗಳಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಬ್ರಿಟಿಷರು ನಮ್ಮನ್ನ ದಬ್ಬಾಳಿಕೆಗೆ ಮಾಡಿದ್ರು, ಅದೇ ರೀತಿಲಿ ಈ ಆನ್ಲೈನ್ ಸಂಸ್ಥೆಗಳು ಚಾಲಕರನ್ನ ಜೀವನ ತೆಗೆಯುವಂತ ವ್ಯವಸ್ಥೆಗಳನ್ನ ಮಾಡುತ್ತೆ. ನಿಮಗೂ ಕೂಡ ಗೊತ್ತಿರ್ಬೋದು, 47ರ ಸ್ವಾತಂತ್ರ್ಯ ಪ್ರತಿಯೊಬ್ಬರ ಹೋರಾಟದ ಪ್ರತಿಫಲ. ಅದೇ ರೀತಿಲಿ ಈ ಆನ್ಲೈನ್ ಸಂಸ್ಥೆಗಳ ವಿರುದ್ಧ ಹೋರಾಟ 23/6/2026 ಇತಿಹಾಸ ಉಳ್ಕೊಳ್ಳುವಂತ ವ್ಯವಸ್ಥೆ ಎಲ್ಲಾ ಚಾಲಕರು ಸೇರ್ ಮಾಡಬೇಕು, ಎಲ್ಲಾ ನಾಯಕರು ಸೇರ್ ಮಾಡಬೇಕು ಅಂತ ಈ ಮುಖಾಂತರ ಕೈ ಮುಗ್ದಿ ಮನವಿ ಮಾಡ್ತೀನಿ. ಏನೇ ಬರ್ಲಿ ಒಗ್ಗಟ್ಟಿರ್ಲಿ, ಜೊತೆ ಇದ್ದೀವಿ. ಎಲ್ಲಿ ಏನೇ ಆದ್ರೂ ಏನೇ ಇದಾದ್ರೂ ನ್ಯಾಯ ಸಿಕ್ಕೋ ಗಂಟ ನಾವು ಅಲ್ಲಿಂದ ಒಂದ್ ಹೆಜ್ಜೆ ಹಿಂದಿಡುವಂತ ಮಾತೇ ಇಲ್ಲ. ಇವತ್ತು ಪ್ಯಾಸೆಂಜರ್ ಆಟೋಗಳನ್ನ ಕರ್ಕೊಂಡ್ ಬಂದು ಗೂಡ್ಸ್ ಚಾಲಕರ ಜೊತೆಲಿ ಬಾಡಿಗೆಗಳನ್ನ ಕೊಡುವಂತ ವ್ಯವಸ್ಥೆ ಆಗಿ,
ಆಟೋ ಚಾಲಕರು ಹಾಗೂ ಗೂಡ್ಸ್ ಚಾಲಕರು ಜಗಳ ಮಾಡೋ ರೀತಿ ತಂದಿಟ್ಟಿರುವಂತ ಯಾವುದೇ ಆನ್ಲೈನ್ ಸಂಸ್ಥೆಗೂ ಇದು ಎಚ್ಚರಿಕೆ ಹೋಗ್ಬೇಕು. ಚಾಲಕರ ಮಧ್ಯೆ ತಂದಿಟ್ರೆ ನಮ್ಮನ್ನ ಬೀದಿಗೆ ಹಾಕೊಂಡು ತುಳಿತಾರೆ ಅನ್ನೋದು ವ್ಯವಸ್ಥೆ ಹೋಗ್ಬೇಕು. ಇದು ಎಲ್ಲಿ ಗಂಟ ವಾಯ್ಸ್ ಮೆಸೇಜ್ ತಲುಪಬೇಕು ಅಂತಂದ್ರೆ ಪ್ರತಿಯೊಬ್ಬ ಅಧಿಕಾರಿಗೂ ಕೂಡ ತಲುಪಬೇಕು, ಪ್ರತಿಯೊಬ್ಬ ಮಿನಿಸ್ಟರ್ಗೂ ಕೂಡ ತಲುಪಬೇಕು, ಪ್ರತಿಯೊಬ್ಬ ನಾಗರಿಕರಿಗೂ ತಲುಪಬೇಕು. ಸೋಮವಾರದಿಂದಾನೇ ಎಲ್ಲರೂ ಆಫ್ಲೈನ್ ಹೋಗುವಂತ ವ್ಯವಸ್ಥೆಗಳಾಗಬೇಕು. ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಆಡುಗೋಡಿಲಿರುವಂತ ಪೋರ್ಟರ್ ಸಂಸ್ಥೆ ಹತ್ರ ಪ್ರತಿಯೊಬ್ಬ ಚಾಲಕರು ಕೂಡ ಬರಬೇಕು ಅಂತ ಹೇಳಿ ಈ ಮುಖಾಂತರವಾಗಿ ತಿಳಿಸ್ಕೊಡ್ತೀನಿ. ಎಲ್ಲಾ ಚಾಲಕರಿಗೂ ಮಾಲೀಕರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದು ನನ್ನ ಧ್ವನಿ ಅಲ್ಲ, ನಿಮ್ಮ ಧ್ವನಿ. ನಾನು ಕೂಡ ಒಬ್ಬ ಸಾಮಾನ್ಯ ಚಾಲಕ ಅಂತ ನಾನು ಬರ್ತಾ ಇದ್ದೀನಿ, ನೀವು ಬರ್ತಾ ಇದ್ದೀರಾ ಅಂತ ಹೇಳಿ ಎದುರು ನೋಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.